ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ಕಡಲೆಬೇಳೆಯಿಂದ ಹೂರಣದ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿಲ್ಲಿ ಒಂದು ಕಪ್ಪಿನಷ್ಟು ಇದಕ್ಕೆ ಕಡಲೆಬೇಳೆಗೆ ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ ನಾನು. ಮುಂಜಾನೆ ಇವಕ್ಕೆ ಸ್ವಲ್ಪ ಅದಕ್ಕಿಂತ ಒಂದು ಬಟ್ ಮೇಲೆ ನಿಂದಿರಬೇಕು ಆ ಥರ ನೀರು ಹಾಕಿಬಿಟ್ಟು 3 ವಿಸಲ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನೇನು ಮಾಡ್ತಾಯಿದ್ದೀನಿ, ನಾನು ಸೋಸ್ತಾ ಇದ್ದೀನಿ. ನೋಡಿ, ಈ ವಾಟ್ಗಾದ್ಲೆ ನಾನು ಒಂದು ಕಡಲೆಬೇಳೆ ಹಾಕಿದ್ದೆ, ಅದರಲ್ಲೇ ಒಂದು ಕಡಲೆಬೇಳೆ ಹಾಕ್ತೀನಿ. ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕಾದರೆ 1.5 ತನಕ ನೀವು ಹಾಕ್ಬೋದು. ನೋಡಿ, ಇದನ್ನೀಗ ಆಡ್ ಮಾಡಬಾರ್ದು. ಜಸ್ಟ್ ಬೆಲ್ಲ ಏನು ಮಾಡಬೇಕು, ಬೇಳೆ ಜೋಡಿ ಹೊಂದ್ಕೊಂಡ್ಬಿಟ್ಟು ಕರಗಬೇಕಷ್ಟೇ. ಅದು ಅಲ್ಲಿವರೆಗೆ ನೀವೇನು ಮಾಡಬೇಕು, ಇದನ್ನು ತಿರ್ಕೋತಿರ್ಬೇಕು. ನೋಡಿ, ಈಗ ಕರೆಕ್ಟಾಗಿದೆ. ಇದನ್ನು ಏನು ಮಾಡ್ಬೇಕಂದ್ರೆ ಆರಿಸ್ಬೇಕು. ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕಬೇಕು. ಅಂದರೆ ನಿಮ್ಮ ರೆಡಿ ಮಾಡೋ ಮುಂದೆ 1-2 ಏಲಕ್ಕಿ ಹಾಕಿರಿ ಇದಕ್ಕೆ. ಅಂದರೆ ಅದಕ್ಕೆ ಒಳ್ಳೆ ಘಮ ಬರ್ತದೆ. ಬೇಕಂದರೆ ಜಾಜಿಕಾಯಿನೂ ಹಾಕ್ತಾರೆ, ನೀವು ಹಾಕ್ಬೋದು. ತುರಿದ್ಬಿಟ್ಟು ಸ್ವಲ್ಪ ಜಾಜಿಕಾಯಿನೂ ಹಾಕ್ಕೋಬೋದು ಇದಕ್ಕೆ. ನಾನು ಜಾಜಿಕಾಯಿ ಹಾಕ್ತಾಯಿಲ್ಲ, ಬರೀ ಏಲಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, ಈಗ ಹೂರಣ ರೆಡಿಯಾಗಿದೆ. ಈ ರೀತಿ ಹಾಕ್ಕೋಬೇಕೀಗ. ಸರಿಯಾಗಿದೆ, ಎಲ್ಲ ರೆಡಿಯಾಗಿದೆ. ಒಳ್ಳೆ ಘಮ ಬರ್ತಾಯಿದೆ. ಈಗ ನಾನು ಏನು ಮಾಡಿದ್ದೀನಿ, ಒಂದು 6-7 ಹೋಳಿಗೆಗೆ ಆಗುವಷ್ಟು ಮೈದಾ ಹಾಕಿದ್ದೀನಿ ನಾನು. ಕಡಕ ಹಾಕಿಲ್ಲ. ಮೈದಾಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಇದು ಅರಿಶಿಣ ಪುಡಿ, ಎಣ್ಣೆ ಹಾಕಿ ನೋಡಿ ಯಾವ ರೀತಿ ಕಲಸಿಟ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಹದಕ್ಕೆ ಕಲಸಿಟ್ಕೋಬೇಕು. ಕಲಸಿಟ್ಕೊಂಡು ಆಮೇಲೆ ಸ್ವಲ್ಪ ನೆನಿಬೇಕು. ಇನ್ನೂ ಸ್ವಲ್ಪ ಇದು 1-2 ಗಂಟೆ ನೆನೆದ್ರೆ ಚೆನ್ನಾಗಿ ಆಗ್ತಾವೆ ಹೋಳಿಗೆ ಮಾಡೋ ಮುಂದೆ ನಿಮ್ಗೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ನೋಡೀಗ ಕಡಲೆಬೇಳೆ ವಡೆ ತಟ್ಟಿ ಕರಿತಾ ಇದ್ದೀವಿ. ಬರೀ ಕಡಲೆಬೇಳೆ ರುಬ್ಬಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಜೀರಾ ಹಾಕಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಕಲಿಸಿ ಹಿಂಗೆ ತಟ್ಟಿ ಕರಿತಾ ಇದ್ದೀವಿ. ಇವತ್ತಿನ ನಾವು ಈರುಳ್ಳಿ ಅದೆಲ್ಲ ಹಾಕೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಜೋರಾಗಿ ಕರಿಬೇವು ಹಾಕಬೇಕು, ಕೊತ್ತಂಬರಿನೂ ಹಾಕಬೇಕು. ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಹಾಗೆಲ್ಲ ನೋಡಿ, ಕಡಲೆಬೇಳೆ ವಡೆ ತೆಗಿತಾ ಇದ್ದೀವಿ. ನೀವು ಸಾಕೇನು ನೋಡಿ, ಅದೆಲ್ಲ ಕರ್ಕೋತೀನಿ ನೋಡಿ. ಕಡಲೆಬೇಳೆ ವಡೆ ಈಗ ರೆಡಿ ಆಯಿತು. ಈಸಿ ಮೆಥಡ್ ಇದು ತುಂಬ. ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ, ಈಗ ಕಡಲೆಬೇಳೆ ವಡೆ ರೆಡಿ ಆಗಿವೆ. ತುಂಬ ಚೆನ್ನಾಗಿ ಆಗಿವೆ. ನೋಡಿ, ಈಗ ಕಡಲೆಬೇಳೆ ವಡೆ ರೆಡಿ ಆಗಿದೆ. ಹೋಳಿಗೆನೂ ಈ ರೀತಿ ಆಗಿದೆ. ಈ ರೀತಿ ಆಗಬೇಕು ನೋಡಿ, ಪದರ ಇದು. ಒಳಗಿನ ತೋರಿಸ್ತೀನಿ ನಿಮಗೆ. ಹೂರಣ ಹಿಂಗೆ ಒಣ ಆಗಿಬಿಡ್ಬೇಕಿದು. ಈ ರೀತಿ ಮಾಡಬೇಕು ಅವನ್ನ ನೋಡಿ.